ಮಹಿಳಾ ಅಧಿಕಾರಿಗಳು ಸೀರೆ ಉಟ್ಕೊಂಡು ಬರಬೇಕು, ಪುರುಷ ಅಧಿಕಾರಿಗಳು ಫಾರ್ಮಲ್ಸ್ ಹಾಕಿ ಬರಬೇಕು ಅಂತ ಹೇಳಿ ಶಾಸಕರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಮಾರಂಭದಲ್ಲಿ ಯಾವ ರೀತಿಯ ಉಡುಪು ಬೇಕಾದರೂ ಹಾಕ್ಕೊಳ್ಳಿ. ಸರ್ಕಾರಿ ಕೆಲಸ, ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಶಿಷ್ಟಾಚಾರವನ್ನು ಪಾಲಿಸಬೇಕು. ಕೆಡಿಪಿ ಸಭೆಯಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಚೇರಿಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಂತೆ ಇರಬೇಡಿ, ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿರೋದು ಶಾಸಕರು. ಸಚಿವ ಕೆ ವೆಂಕಟೇಶ್ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಶಾಸಕರಾಗಿರುವಂಥ ಎಆರ್ ಕೃಷ್ಣಮೂರ್ತಿ ಅವರು ಅಧಿಕಾರಿಗಳಿಗೆ ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಹಿಳಾ ಅಧಿಕಾರಿಗಳು ಸೀರೆಯನ್ನು ಉಟ್ಕೊಂಡು ಬರಬೇಕು, ಪುರುಷರು ಟಿ ಶರ್ಟು ಅಥವಾ ಜೀನ್ಸ್ ಬಿಟ್ಟು ಫಾರ್ಮಲ್ಸನ್ನು ಹಾಕೊಂಡು ಬರಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದರೆ, ಪರಿಶಿಷ್ಟ ಪಂಗಡ ಇಲಾಖೆ ಉಪನಿರ್ದೇಶಕಿ ಬಿಂದ್ಯಾ ಇವರು ಗೌನ್ ಹಾಕ್ಕೊಂಡು ಬಂದಿದ್ದರು. ಇದಕ್ಕೆ ಶಾಸಕರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಥವಾ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸಭೆಯಲ್ಲಿ ಶಿಷ್ಟಾಚಾರವನ್ನು ಪಾಲಿಸಬೇಕು, ಸಭೆಗೆ ಅಂಥೇಳಿ ಒಂದು ಡ್ರೆಸ್ ಕೋಡ್ ಇರುತ್ತೆ, ಅದನ್ನು ನೀವು ಮೇಂಟೈನ್ ಮಾಡಬೇಕು ಅಂತ ಶಾಸಕರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್, ಅದು ಟ್ರೈಬಲ್ ಮಕ್ಕಳುಗಳು ಅಷ್ಟೊಂದು ಹಾಕಿ ಎಷ್ಟಿದ್ದಾರೆ ಅಷ್ಟು ಕವರ್ ಆಗಿದ್ದಾರೆ ಸರ್. ನಮ್ಮಲ್ಲಿ ಸಂಖ್ಯೆನೇ ಕಡಿಮೆ ಸರ್ ಸೋಲಿಗಳು. ಸುತ್ತಮುತ್ತ ಯಾವ್ಯಾವ ಕೂಡ ಬಂದಾಗ ನೀವು ಸ್ಟೂಡೆಂಟ್ ಅನ್ಕೋಬಿಟ್ಟಿದೆ ಅಂತ ಹೇಳಿ ನಾಳೆ ಮೀಟಿಂಗಲ್ಲಿ ಆಲ್ಸೋ ಟ್ರೈಬಲ್ ಆಫೀಸರ್ ತಾವು ಟ್ರೈಬ್ಸ್ ಬಂದಿದೆ ಅಲ್ಲಿ. ಅದರಿಂದ ಮೈ ರಿಕ್ವೆಸ್ಟ್ ಟು ಆಲ್ ಆಫೀಸರ್ಸ್, ಇವರು ಅಷ್ಟೇ ಜೆಂಟ್ಸು ಜೀನ್ಸು ಟಿ ಶರ್ಟ್ ಹಾಕೋಬಂದಿದ್ದಾರೆ ಸರ್. ಆಫೀಸರ್ಸ್ ಕನ್ಸರ್ನ್ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೋಬರೋದು ಭಾಳ ಸರ್ ಕಾಣ್ತಿದೆ ನನ್ನ ಸಂದರ್ಭದಲ್ಲಿ. ಐ ರಿಕ್ವೆಸ್ಟ್ ಆಲ್ ದಿ ಸಿಸ್ಟರ್ಸ್, ಅಕ್ಕ ತಂಗಿ ನೀವೆಲ್ಲ ಗೊತ್ತಾ, ಆನ್ ಆಫೀಸ್ ಡ್ಯೂಟಿ ದಯಮಾಡಿ ಶಿಷ್ಟಾಚಾರ ಇರಬೇಕು. ನೀವು ಹೊರಗಡೆ ಫ್ಯಾಮಿಲಿ ಹೋದಾಗ ಏನು ಬೇಕಾದ್ರು ಯಾವ ಡ್ರೆಸ್ ಹಾಕೊಂಡು ನಂದೇನು ಬಟ್ ಫಾರ್ ಡ್ಯೂಟಿ ದಯವಿಟ್ಟು ಈ ಒಂದು ವೇದಿಕೆ ಮುಖಾಂತರ ಹೇಳ್ತೀನಿ, ಪುರುಷ ಅಧಿಕಾರಿಗಳು ವಿತೌಟ್ ಜೀನ್ಸ್ ಪ್ಯಾಂಟ್ ಹಾಕ್ಬೇಡಿ, ಟಿ ಶರ್ಟ್ ಹಾಕ್ಬೇಡಿ ವೈಲ್ ಇನ್ ಆಫೀಸ್ ಡ್ಯೂಟಿ. ಲೈಕ್ವೈಸ್ ವುಮೆನ್ ಆಫೀಸರ್ಸ್ ಆಲ್ಸೋ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಂದ್ರ, ಗಮನಿಸ್ತಾ ಇದ್ವಿ ಅಧಿಕಾರಿಗಳಿಗೆ ಶಾಸಕರ ಖಡಕ್ ಸೂಚನೆ, ಮಹಿಳೆಯರು ಸೀರೆಯನ್ನು ಉಟ್ಕೊಂಡು ಬರಬೇಕು, ಪುರುಷರು ಫಾರ್ಮಲ್ಸನ್ನು ಹಾಕ್ಕೊಂಡು ಬರಬೇಕು. ಇಂಥ ಒಂದು ಸಂದರ್ಭ ಅಥವಾ ಇಂಥ ಒಂದು ಮಾತು ಶಾಸಕರಿಂದ ಯಾಕೆ ಬಂತು ಅಂತೇಳಿ, ಅಲ್ಲಿ ಶಿಷ್ಟಾಚಾರ ಪಾಲನೆ ಆಗಿರಲಿಲ್ವ ಸಭೆಯಲ್ಲಿ, ಹೇಗೆ? ಚಾಮರಾಜನಗರ ಜಿಲ್ಲಾ ಸಭಾಂಗಣದಲ್ಲಿ ಸಚಿವ ಕೆ ವೆಂಕಟೇಶ್ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಈ ಕೆಡಿಪಿ ಸಭೆಯಲ್ಲಿ ಕೊಳ್ಳೇಗಾಲದ ಶಾಸಕ ಕೃಷ್ಣಮೂರ್ತಿ ಅವರು ಅಧಿಕಾರಿಗಳಲ್ಲಿ ವಸ್ತು ಸಮಿತಿ ಪಾಠ ಮಾಡಿದಂತ ಘಟನೆ ನಡೆಸುವ ಏನಂತಂದ್ರೆ, ಪರಿಶಿಷ್ಟ ಪಂಗಡ ಇಲಾಖೆ ಧರಿಸಿ ಬಂದರು. ಈ ವೇಳೆ ಶಾಸಕ ಕೃಷ್ಣಮೂರ್ತಿ ಮಾತನಾಡಿ, ಸರ್ಕಾರಿ ಅಧಿಕಾರಿಗಳು ಶಿಷ್ಟಾಚಾರವನ್ನು ಪಾಲಿಸಲು ಇರಬಾರದು, ಮಹಿಳಾ ಅಧಿಕಾರಿಗಳು ಸೇರಿಕೊಂಡು ಬರಬೇಕು, ಜೀನ್ಸ್ ಮತ್ತು ಟಿ ಶರ್ಟ್ ಅನ್ನು ಬಿಟ್ಟು ಕೊಡಬೇಕು ಅಂತ ಕಾರ್ಯಸೂಚನೆಯನ್ನು ಕೊಟ್ಟರು. ತುಂಬಾ ಥ್ಯಾಂಕ್ ಯು ಸುರೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪಾಪ್ಯುಲೇಷನ್ ಕಡಿಮೆ ಇರೋದ್ರಿಂದ ಸ್ಟ್ರೆಂತ್ ಕೂಡ ಕಡಿಮೆ ಇದೆ ಸರ್. ಹಾಗೆ ಸರ್, ಆಶ್ರಮ ಶಾಲೆಗಳಲ್ಲಿ ವೇಕೆನ್ಸಿ ಇರೋದ್ರಿಂದ ಸರ್ ಕಾಡಂಚಿನ ಪ್ರದೇಶದ ಮಕ್ಕಳು ಮತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57,
ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.